ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನಗೆ ತುಂಬ ಜನ ಕಾಮೆಂಟಲ್ಲಿ ಕ್ವಶನ್ ಕೇಳ್ತಿದ್ರು, ಹಾಗೆಯೇ ಫೋನ್ ಮಾಡಿ ಕೂಡ ಕ್ವಶನ್ ಕೇಳ್ತಿದ್ರು. ಸರ್, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ತುಂಬ ರೆಫರಲ್ ಪ್ರೋಗ್ರಾಮ್ ವೀಡಿಯೋಸನ್ನು ಮಾಡ್ತೀರಾ, ಹಾಗೆಯೇ ಪ್ರತಿಯೊಂದು ರೆಫರಲ್ ಪ್ರೋಗ್ರಾಮ್ ವೀಡಿಯೋಸ್ಗಳಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ರೆಫರಲ್ ಲಿಂಕನ್ನು ಹಾಕಿದ್ದೀರಾ. ಸೊ ನಿಮಗಂತೂ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಪ್ರತಿಯೊಬ್ಬರು ನಿಮ್ಮ ಲಿಂಕನ್ನು ಕ್ಲಿಕ್ ಮಾಡಿಕೊಂಡು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋತಾರೆ. ಸೊ ನೀವು ಅದರಿಂದ ತುಂಬ ಹಣವನ್ನು ಗಳಿಸ್ತೀರಾ. ಬಟ್ ನಮ್ಗೆ ಅಷ್ಟೊಂದು ಫ್ಯಾನ್ ಬೇಸ್ ಇಲ್ಲ, ನಮ್ಗೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ. ಸೊ ನಮಗೆ ಲಿಮಿಟೆಡ್ ಫ್ರೆಂಡ್ಸ್ ಇದ್ದಾರೆ. ನಾವು ರೆಫರ್ ಮಾಡಿದ್ರೆ ಅಷ್ಟೊಂದು ಹಣ ಬರಲ್ಲ. ಸೊ ಈ ಥರ ಮಿಸ್ಗೈಡ್ ಮಾಡೋದು ತುಂಬ ತಪ್ಪಲ್ವಾ ಸರ್, ಹಾಗೆಯೇ ಈ ಥರ ವೀಡಿಯೋಗಳು ಮಾಡೋದೆಲ್ಲ ತಪ್ಪಲ್ವಾ ಸರ್ ಅಂತ ತುಂಬ ಜನ ಕ್ವಶನ್ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಉತ್ತರವಾಗಿ ಇವತ್ತಿನ ವೀಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವೀಡಿಯೋ ಹೋಗೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲಿಗೆ ನೀವು ಈ ರೆಫರಲ್ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೇಕಾಗುತ್ತೆ. ನಂತರ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಕ್ಕೆ ನಮ್ಮ ರೆಫರಲ್ ಲಿಂಕನ್ನು ಕೊಡ್ತೀವಿ ಅಂತ ನಾನು ತಿಳಿಸ್ಕೊಡ್ತೀನಿ. ಏನಾಗುತ್ತೆ ಅಂದರೆ, ಕೆಲವೊಂದ್ಸಲಿ ನಾವು ಯಾವುದೇ ಒಂದು ರೆಫರಲ್ ಪ್ರೋಗ್ರಾಮ್ ವೀಡಿಯೋಸನ್ನು ಮಾಡಿರ್ತೀವಿ ಅನ್ಕೊಳ್ಳಿ, ಅವಾಗ ನಾನು ಡೈರೆಕ್ಟ್ ಆಗಿ ನನ್ನ ರೆಫರಲ್ ಲಿಂಕನ್ನು ಕೊಡ್ದಂಗೆ ಪ್ಲೇಸ್ಟೋರ್ ಆ್ಯಪ್ ಲಿಂಕನ್ನು ಕೊಟ್ಟಾಗ ನೀವು ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಾಗ ಯಾವುದೇ ಒಂದು ಹಣ ಕೂಡ ಬರೋದಿಲ್ಲ ನಿಮಗೆ. ನಂತರ ನೀವೇನು ಮಾಡ್ಕೊತ್ತೆ, ಆ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಆಮೇಲೆ ನಿಮ್ಮ ರೆಫರಲ್ ಕೋಡನ್ನು ಯಾವುದೋ ಒಂದು ನಿಮ್ಮ ಸ್ನೇಹಿತರಿಗೆ ಹೇಳಿದಾಗ ಮಾತ್ರ ನಿಮಗೆ ಫಸ್ಟ್ ರೆವಿನ್ಯೂ ಜನರೇಟ್ ಆಗುತ್ತೆ. ಅದೇ ಈಗ ನಾನು ಆ ವಿಡಿಯೋ ಮಾಡಿ ನನ್ನ ರೆಫರಲ್ ಲಿಂಕನ್ನೇ ಕೆಳಗಡೆ ಕೊಟ್ಟಾಗ ನೀವು ಅದನ್ನು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಫಸ್ಟ್ ರೆವಿನ್ಯೂ ನನ್ನ ವಿಡಿಯೋ ನೋಡಿದ ತಕ್ಷಣ ಅಲ್ಲೇ ನಿಮಗೆ ಫಸ್ಟ್ ರೆವಿನ್ಯೂ ಜನರೇಟ್ ಆಗುತ್ತೆ. ಸಪೋಸ್ ನಾನು ಪ್ಲೇಸ್ಟೋರ್ ಲಿಂಕನ್ನು ಕೊಟ್ಟಾಗ ನಿಮಗೆ ಯಾವುದೇ ರೀತಿ ಹಣ ಬರಲ್ಲ, ನಂತರ ನೀವು ರೆಫರ್ ಮಾಡಬೇಕಾಗುತ್ತೆ. ಸೊ ತುಂಬ ಜನಕ್ಕೆ ಜಾಸ್ತಿ ಫ್ರೆಂಡ್ಸ್ ಇರಲ್ಲ, ಹಾಗೆಯೇ ಒಂದ್ಸಲಿ ದುಡ್ಡು ಬಂದರೆ ಸಾಕು ಅನ್ಕೊಂಡಿರ್ತಾರೆ. ಅಂಥವ್ರಿಗೆ ಏನಾಗುತ್ತೆ, ಇದು ತುಂಬ ಉಪಯೋಗ ಆಗುತ್ತೆ. ಕೆಲವೊಂದ್ಸಲಿ ಒಂದ್ಸಲಿ ನನ್ನ ಲಿಂಕನ್ನು ಕ್ಲಿಕ್ ಮಾಡ್ಕೊತಾರೆ, ಒಂದಿಷ್ಟು ಹಣ ಬರುತ್ತೆ, ಸುಮ್ಮನೆ ಆಗ್ಬಿಡ್ತಾರೆ. ಸೊ ಯಾವುದೇ ರೆಫರ್ ಮಾಡೋಕೆ ಹೋಗಲ್ಲ, 10-20 ರೂಪಾಯಿ ಬಂದರೆ ಸಾಕು ಅನ್ಕೊಂಡಿರ್ತಾರೆ. ಅಂಥವ್ರಿಗೆಲ್ಲ ಇದು ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಪ್ಪ ಅಂತಂದ್ರೆ, ಪ್ಲೇಸ್ಟೋರಲ್ಲಿ ಒಂದೇ ರೀತಿಯ ಅಪ್ಲಿಕೇಶನ್ ಹಲವಾರು ಇರುತ್ತೆ. ನಾವೇನೋ ಒಂದಿರ್ತೀವಿ, ನೀವೇನೋ ಇನ್ಸ್ಟಾಲ್ ಮಾಡ್ಕೊಂತೀರಾ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ನಿಮಗೆ ಯಾವುದೋ ಒಂದು ಫೇಕ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ದುಡ್ಡೇ ಬರ್ತಿಲ್ಲ ಅಂತಂದ್ರೆ ನಮ್ಮನ್ನ ಬ್ಲೇಮ್ ಮಾಡ್ತಿರೋ ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಜಿನೈನ್ ಲಿಂಕ್ ಅನ್ನೇ ನಿಮಗೂ ಕೂಡ ಟ್ರಾನ್ಸ್ಫರ್ ಮಾಡಿರ್ತೀವಿ. ಸೊ ಈ ಎರಡು ವೇಯಲ್ಲಿ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ನಮ್ಮ ರೆಫರ್ ಲಿಂಕ್ ಅನ್ನ ಕೊಟ್ಟಿರ್ತೀವಿ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಮ ತಲೆಗೆ ಏನು ಬರುತ್ತೆ ಅಂತಂದ್ರೆ, ನನಗಂತೂ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದಾರಪ್ಪ, ತುಂಬಾ ಜನ ನನ್ನ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊತಾರೆ, ನನಗೆ ತುಂಬಾ ಹಣ ಬರುತ್ತೆ. ನಮ್ಗೆ ಅಷ್ಟೊಂದು ಜನ ಸಬ್ಸ್ಕ್ರೈಬರ್ಸ್ ಇರಲ್ಲ ಸರ್, ಜಾಸ್ತಿ ಅಷ್ಟೊಂದು ಹಣನೇ ಬರಲ್ಲ, ಹಾಗೆ ಹೀಗೆ ಅಂತ ಥಿಂಕ್ ಮಾಡ್ತಿರ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಪ್ರತಿಯೊಂದು ಪೈಸೆಗೂ ಬೆಲೆ ಇದೆ ಫ್ರೆಂಡ್ಸ್. ಹಾಗೇನೆ ನೀವು ಎಷ್ಟು ಕಷ್ಟಪಡ್ತಿರೋ ಅಷ್ಟು ಹಣ ಮಾತ್ರ ನಿಮಗೆ ಬರುತ್ತೆ. ಸೊ ನಾನು ಈಗಾಗಲೇ ಮುಂಚೆನೇ ಹೇಳಿದ್ದೀನಿ ಏನಕ್ಕೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಲಿಂಕ್ ಅನ್ನ ಕೊಟ್ಟಿರ್ತೀವಿ ಅಂತ. ಸೆಕೆಂಡ್ ಸ್ಟೆಪ್ ಏನಾಗುತ್ತೆ ಅಂದ್ರೆ, ನೀವು ಎಷ್ಟು ರೆಫರ್ ಮಾಡ್ತಿರೋ ಅಷ್ಟು ಹಣ ಮಾತ್ರ ಬರುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಹಣ ಬರುತ್ತೆ ಅನ್ನೋದೆಲ್ಲ ಸುಳ್ಳು. ನೀವು ಕಷ್ಟ ಪಡಲೇಬೇಕಾಗುತ್ತೆ. ಆನ್ಲೈನ್ ಆಗಿರ್ಬೋದು ಅಥವಾ ಆಫ್ಲೈನ್ ಆಗಿರ್ಬೋದು. ಸೊ ನೀವು ಕಷ್ಟಪಟ್ಟಷ್ಟು ಮಾತ್ರ ಹಣ ಬರುತ್ತೆ. ಸೊ ನಾವೇನು ಮಾಡಿರ್ತೀವಿ, ಕೆಲವೊಂದ್ಸಲಿ ಯಾವುದೇ ಒಂದು ರೆಫರಲ್ ಪ್ರೋಗ್ರಾಮ್ ಆ್ಯಪ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೀವಿ. ಒಂದು ಆ್ಯಪಿಂದ ನಿಮಗೆ 10 ರೂಪಾಯಿ ಬರುತ್ತೆ ಅನ್ಕೊಳ್ಳಿ. ಸೊ ತಿಂಗಳಿಗೆ ಆ ಥರ ಒಂದು 10-15 ಆ್ಯಪ್ ಡೆವಲಪ್ ಆಗ್ತಾನೆ ಇರುತ್ತೆ. ಸೊ ಪ್ರತಿಯೊಂದು ಆ್ಯಪಿಂದ 10 ರೂಪಾಯಿ ಬಂದಾಗ 10 ಆ್ಯಪಿಂದ 10 ರೂಪಾಯಿ ಬಂದ್ರೂ ನಿಮಗೆ ತಿಂಗಳಿಗೆ 100 ರೂಪಾಯಿ ಆಯಿತು. ಅದು ಯಾವುದೋ ಒಂದು ಕರೆಂಟ್ ಬಿಲ್ಲಿಗೋ ಅಥವಾ ಮೊಬೈಲ್ ರೀಚಾರ್ಜ್ಗೋ ಅಥವಾ ಇನ್ಯಾವುದಕ್ಕೋ ಒಂದು ಹೆಲ್ಪ್ ಆಗುತ್ತೆ. ಸೊ ರಿಯಾಲಿಟಿಯಲ್ಲಿ ಈ ದುಡ್ಡಿನ ಬೆಲೆ ಯಾರಿಗೆ ಗೊತ್ತಿರುತ್ತೋ ಅವ್ರು ಮಾತ್ರ ಈ ರೆಫರಲ್ ಪ್ರೋಗ್ರಾಮ್ ಎಲ್ಲ ಕರೆಕ್ಟ್ ಅಂತಾರೆ. ಸೊ 10-20 ರೂಪಾಯಿ ಎಲ್ಲ ಜುಜುಬಿಯಪ್ಪ, ನಮ್ಗೇನು ಬೇಡ ಅನ್ನೋರು ಈ ಆ್ಯಪ್ ಎಲ್ಲ ಫೇಕು, ಇದರಿಂದ ಏನು ಬರಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ಈ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಎಷ್ಟು ಹಣ ಗಳಿಸ್ತೀರಾ ಅನ್ನೋಕ್ಕಿಂತ ಎಷ್ಟು ಹಣವನ್ನು ಉಳಿಸ್ತೀರಾ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋಕೆ. ಸೊ ಈ ರೆಫರಲ್ ಪ್ರೋಗ್ರಾಮ್ ಇಂದ 10 ರೂಪಾಯಿ ಬರಲಿ, 20 ರೂಪಾಯಿ ಬರಲಿ, 50 ರೂಪಾಯಿ ಬರಲಿ, ಎಷ್ಟಾದ್ರೂ ಬರಲಿ, ಪುಕ್ಷಟ್ಟೆ ಬರೋ ಹಣವನ್ನ ಏನಕ್ಕೆ ಬಿಡ್ತೀರಾ? ಜಿಯೋ ಅಂತೂ ಈಗ ಇಂಟರ್ನೆಟ್ ಅನ್ನ ಫ್ರೀ ಆಗಿ ಕೊಟ್ಟಿದೆ. ಸೊ ಒಂದು ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ 10 ರೂಪಾಯಿ ಹಣ ಬರುತ್ತೆ, 20 ರೂಪಾಯಿ ಹಣ ಬರುತ್ತೆ ಅಂದ್ರೆ ಎಷ್ಟೋ ಒಂದು ಬರುತ್ತೆ. ಅಂದ್ರೆ ಅದಕ್ಕಿನ್ನೂ ಇನ್ನೇನು ಬೇಕು? ಅಂತಹ ಪುಕ್ಷಟ್ಟೆಯಾಗಿ ಬರೋ ಹಣವನ್ನೇ ಬೇಡ ಅನ್ನೋದಾದ್ರೆ ಸೊ ಅದಕ್ಕಿನ್ನೂ ಮುಟ್ಟಾಳ್ರು ಈ ಪ್ರಪಂಚದಲ್ಲೇ ಇಲ್ಲ ಅನ್ಕೋತೀನಿ. ಸೊ ಎಷ್ಟೋ ಒಂದು ಹಣ ಬರಲಿ, ಒಂದು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಂಟರ್ನೆಟ್ ಫ್ರೀ ಇರೋದ್ರಿಂದ ಏನು ನಿಮ್ಗೆ ಗಂಟೆನೂ ಹೋಗಲ್ಲ. ತಿಂಗಳಿಗೆ 10-15 ಆ್ಯಪ್ಗಳು ಬರ್ತಿರ್ತಾವೆ ಈ ಥರ. ಸೊ ಎಷ್ಟೋ ಒಂದು ಆರಾಮಾಗಿ ನೀವು 100-200 ರೂಪಾಯಿ ಖರ್ಚಿಗೆ ಬಂದರೆ ಸಾಕಾಗುತ್ತೆ. ಎಷ್ಟೊಂದು ಜನಕ್ಕೆ ಆ 100-200 ರೂಪಾಯಿ ಏನಕ್ಕೋ ಒಂದು ಆಗುತ್ತೆ. ಈಗಂತೂ ಬೆಂಗಳೂರು ಮಹಾನಗರಗಳಲ್ಲಿ ಇಂದಿರಾ ಕ್ಯಾಂಟೀನ್, ಆ ಕ್ಯಾಂಟೀನ್, ಈ ಕ್ಯಾಂಟೀನ್ ಎಲ್ಲ ಇದಾವೆ. ಎಷ್ಟೊಂದು ಜನಕ್ಕೆ ಒಂದು ಹೊತ್ತಿನ ಊಟ ಆಗುತ್ತೆ ಫ್ರೆಂಡ್ಸ್. ಅದೇ ಒಂದು ಈ ಗ್ರೋ ಯುವರ್ ಮನಿ ಚಾನಲ್ನ ಉದ್ದೇಶ. ಅಟ್ಲೀಸ್ಟ್ ಯಾವುದೋ ಒಂದು ಬಡ ಜನಕ್ಕೆ ಅಥವಾ ಯಾರಿಗೋ ಒಬ್ಬರಿಗೆ ಒಂದು ಹೊತ್ತಿನ ಊಟಕ್ಕಾದ್ರೂ ದುಡ್ಡಾಗಲಿ ಅನ್ನೋ ಒಂದೇ ಉದ್ದೇಶದಿಂದ ನಾವು ಈ ಥರ ರೆಫರಲ್ ಪ್ರೋಗ್ರಾಮ್ಸ್ನೆಲ್ಲ ಮಾಡ್ತಾ ಇರ್ತೀವಿ. ಸೊ ಎಷ್ಟೊಂದು ಆ್ಯಪ್ಗಳಂತೂ ಒಳ್ಳೊಳ್ಳೆ ಅಮೌಂಟೇ ಕೊಡ್ತಿದೆ. ಈಗ ತೇಜ್ ಆ್ಯಪ್ ಆಗಿರ್ಬೋದು ಅಥವಾ ಭೀಮ್ ಆ್ಯಪ್ ಆಗಿರ್ಬೋದು, ಒಂದು ರೆಫರಲ್ ಪ್ರೋಗ್ರಾಮ್ಗೆ 50 ರೂಪಾಯಿ ಎಲ್ಲ ಕೊಡ್ತಿದೆ. ಸೊ 50 ರೂಪಾಯಿ ಒಂದು ಡೌನ್ಲೋಡ್ ಮಾಡ್ಕೊಂಡ್ರೆ 50 ರೂಪಾಯಿ ಬರುತ್ತೆ ಅಂದ್ರೆ ಅದಕ್ಕಿನ್ನೂ ಇನ್ನೇನು ಬೇಕು ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಏನಕ್ಕೆ ಈ ಥರ ವಿಡಿಯೋಗಳೆಲ್ಲ ತಪ್ಪು ಅಂತಾರೆ ನನಗಂತೂ ಗೊತ್ತಾಗ್ತಿಲ್ಲ. ಸೊ ನೀವು ಅದೇ 50 ರೂಪಾಯಿ ಹಣವನ್ನು ಗಳಿಸಬೇಕಂತಂದ್ರೆ ಬೆಂಗಳೂರಂತ ಮಹಾನಗರಗಳಲ್ಲಿ ಯಾವುದೇ ಒಂದು ಹೋಟೆಲ್ನಲ್ಲಿ 50 ಟೀ ಕುಡಿದಿರೋ ಲೋಟಗಳನ್ನು ತೊಳಿಬೇಕಾಗುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟು ಕ್ರಿಟಿಕಲ್ ಇದೆ ಕಂಡೀಷನ್ನು. ಅದು ಇಂತಹ ಸಂದರ್ಭಗಳಲ್ಲಿ ನೀವು ಮನೇಲೆ ಕೂತ್ಕೊಂಡು 50 ರೂಪಾಯಿ ದುಡಿತೀನಿ ಅಂದ್ರೆ ಅದಕ್ಕಿನ್ನೂ ಇನ್ನೇನು ಬೇಕು? ಹಾಗೇನೆ ಇದೆಲ್ಲ ಜುಜುಬಿ ಅಮೌಂಟ್ ಅನ್ನೋರಿಗೆ ನಾನು ಏನು ಹೇಳ್ಬೇಕು ಗೊತ್ತಿಲ್ಲ. ಸೊ ಪ್ರತಿಯೊಂದು ಪೈಸೆಗೂ ಬೆಲೆ ಇದೆ, ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಒಂದೊಂದು ರೂಪಾಯಿನೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದ್ರೆ ಜೀವನದಲ್ಲಿ ನೀವು ಎಷ್ಟು ಹಣ ಗಳಿಸ್ತೀರಾ ಅನ್ನೋಕ್ಕಿಂತ ಎಷ್ಟು ಅದನ್ನ ಸೇವ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 1 ರೂಪಾಯಿ ಅಂತ ನೆಗ್ಲೆಕ್ಟ್ ಮಾಡಿದ್ರೆ
ನಿಮಗೆ ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ರತಿಯೊಂದು ಅಮೌಂಟ್ ಆಗಿರಲಿ, ಪ್ರತಿಯೊಂದು ಪೈಸೆ ಆಗಿರಲಿ ಪುಕ್ಷಟೆ ಬಂದರೆ ಬಿಡಬೇಡಿ. ತುಂಬ ಜನ ವಿಡಿಯೋಗಳನ್ನ ಮಾಡ್ತಿರ್ತಾರೆ, ಈ ರೆಫರಲ್ ಪ್ರೋಗ್ರಾಮ್ ಇಂದ ಜೀವನ ನಡೆಸೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತಲ್ಲ. ಸೊ ನಮ್ಮ ಉದ್ದೇಶ ಇಲ್ಲಿ ಯಾರು ಜೀವನ ನಡೆಸ್ಕೊಂಡು ಲೈಫ್ ಲಾಂಗ್ ಇರಬೇಕು ಅಂತಲ್ಲ. ನಮ್ಮ ಉದ್ದೇಶ ಈ ರೆಫರಲ್ ಪ್ರೋಗ್ರಾಮ್ ಇಂದ ಅಟ್ಲೀಸ್ಟ್ ಯಾರಿಗೋ ಒಬ್ಬರಿಗೆ ಒಂದು ಹೊತ್ತಿನ ಊಟಕ್ಕಾದ್ರೂ ಹೆಲ್ಪ್ ಆಗುತ್ತೆ, ಯಾರಿಗೋ ಒಬ್ಬರಿಗೆ ಒಂದು ಸಣ್ಣ ಪುಟ್ಟ ಪಾಕೆಟ್ ಮನಿಗಾರ ಆಗುತ್ತೆ ಅನ್ನೋ ಒಂದೇ ಉದ್ದೇಶದಿಂದ ಈ ರೆಫರಲ್ ಪ್ರೋಗ್ರಾಮ್ ಮಾಡ್ತಿರ್ತೀವಿ. ಸೊ ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ಉದ್ದೇಶ ಇಲ್ಲ. ಸೊ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ರೆಫರಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಕ್ಕೆ ಕೊಡ್ತೀವಿ ಅಂತ. ಸೊ ಫ್ರೆಂಡ್ಸ್, ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ನಿಸ್ವಾರ್ಥಿಗಳಾಗಿ ನನ್ನ ರೆಫರಲ್ ಲಿಂಕ್ ಅನ್ನು ಕ್ಲಿಕ್ ಮಾಡ್ಕೊಂಡು ನನಗೆ ಅಮೌಂಟ್ ಬರುತ್ತೆ ಅಂತ ನೀವು ಅದನ್ನ ಕ್ಲಿಕ್ ಮಾಡೋದನ್ನ ಬಿಟ್ರೆ ನಿಮಗೆ ಬರೋ 50 ರೂಪಾಯಿನೂ ಹೋಗುತ್ತೆ. ನೀವು ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಇಂದ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಿಮಗೆ 1 ಪೈಸೆನೂ ಬರೋದಿಲ್ಲ. ಸೊ ನೀವು ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ರೆಫರ್ ಮಾಡಿದಾಗ ಮಾತ್ರ ದುಡ್ಡು ಬರುತ್ತೆ, ಅಲ್ಲಿ ತನಕ ಬರೋದಿಲ್ಲ. ಸೊ ನೀವು ನನಗೆ ದುಡ್ಡು ಬರುತ್ತೆ ಅಂತ ರೆಫರಲ್ ಲಿಂಕ್ ಅನ್ನ ಕ್ಲಿಕ್ ಮಾಡೋದನ್ನ ಬಿಟ್ರೆ ನಿಮಗೆ ದುಡ್ಡು ಬರೋದು ಕೂಡ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಿಸ್ವಾರ್ಥಿಗಳಾಗಿ ಸೊ ನೀವು ಕೂಡ ಹಣವನ್ನು ಗಳಿಸಿ. ನೀವು ಯಾವತ್ತು ನಿಮಗೆ ಲಾಭ ಆಗ್ತಿದೆಯೋ ನಷ್ಟ ಆಗ್ತಿದೆಯೋ ಅಷ್ಟು ಮಾತ್ರ ಯೋಚನೆ ಮಾಡಿ. ಬೇರೆಯವ್ರನ್ನ ಯೋಚನೆ ಮಾಡಿದ್ರೆ ನೀವು ಯಾವತ್ತೂ ಸಕ್ಸಸ್ ಆಗಲ್ಲ ಲೈಫಲ್ಲಿ. ನಿಮಗೆ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಏನು ನಷ್ಟ ಆಗದಂಗೆ ನಿಮಗೆ ದುಡ್ಡು ಬರ್ತಿದೆ ಅಷ್ಟು ಮಾತ್ರ ನೋಡಿ. ಸೊ ಅವಾಗ ನಿಮ್ಮ ಲೈಫಲ್ಲಿ ಯಶಸ್ಸನ್ನು ಕಾಣ್ತೀರಾ. ಅದರ್ವೈಸ್ ನೀವು ನನಗೆ ದುಡ್ಡು ಬರ್ತಿದೆ ನಾನು ಯಾಕೆ ಆ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಬರೋ ದುಡ್ಡು ಬರಲ್ಲ. ಸೊ ಇದೆಲ್ಲ ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಥರ ರೆಫರಲ್ ಪ್ರೋಗ್ರಾಮ್ ವಿಡಿಯೋ ಮಾಡಬೇಕೋ ಬೇಡವೋ, ಸರಿನೋ ತಪ್ಪೋ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿರೋ ಒಂದು ಲೈಕ್ ಬಟನ್ ಒತ್ತಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನ ಬರಬೇಡಿ. ಇದರ ಜೊತೆಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.